ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಟ್ರಿಪ್ನ 2ನೇ ದಿವಸ. ಬೆಳಗಿನ ಜಾವ 4:15ಗೆ ನಾವು ಕೃಷ್ಣನ ದರ್ಶನಕ್ಕೆ ಈಗ ಹೋಗ್ತಾ ಇದ್ದೀವಿ. ಮಗ ಇನ್ನೂ ಮಲಗಿದ್ದ. ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ದರೆ ಜನ ಒಬ್ಬರು ಇರಲಿಲ್ಲ. ಅದನ್ನು ನೋಡಿ ನನ್ನ ಹಸ್ಬೆಂಡ್ ಏನು ಹೇಳ್ತಾ ಇದ್ರು ಅಂದರೆ, ಇನ್ನೂ ದರ್ಶನ ಓಪನ್ ಆಗಿಲ್ವೇನೋ ಅಂತ ಇದ್ರು. ಬಟ್ ಅಲ್ಲಿ ಮುಂದೆ ಹೋಗ್ತಿದ್ದಂಗೆ ಒಬ್ಬರು ಇಬ್ಬರು ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಹೋಗ್ತಿದ್ದಂಗೆ ನಮಗೆ ಫಸ್ಟು ಕಾಣಿಸಿದ್ದು ಕನಕನ ಕಿಂಡಿ. ಫಸ್ಟ್ ಇಲ್ಲಿಗೆ ಹೋಗಿ ಕೃಷ್ಣನ ದರ್ಶನ ಮಾಡೋಣ ಅಂತ ಹೇಳಿ ಈಗ ಒಳಗೆ ಹೋಗ್ತಾ ಇದ್ದೀವಿ. ಗೋಪುರ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಆಮೇಲೆ ಇಲ್ಲಿ ಆಚೆ ಬರ್ತಿದ್ದಂಗೆ ಒಂದೆರಡು ರಥಗಳು ಬೇರೆ ಇದ್ವು. ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಈಗ ಕೃಷ್ಣನ ದರ್ಶನ ಮಾಡೋಣ ಅಂತ ಹೇಳಿ ಕೃಷ್ಣ ಮಠದೊಳಗೆ ಈಗ ಇನ್ನೇನು ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಿದ್ದಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಹೊರಗಡೆ ಯಾವ ಥರ ಇತ್ತು ಅಂತ ನಾನೀಗ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವ 4:15ಗೆ ನಾವು ಇಲ್ಲಿ ಹೋದ್ವಿ. ಹೋಗೋ ಅಷ್ಟೊತ್ತಿಗೆ ಒಂದು 4:45 ಹಂಗಾಯಿತು. ಕೃಷ್ಣಂದು ಮೊದಲನೇ ದರ್ಶನನೇ ನಮಗೆ ಸಿಕ್ತು. ಮೊದಲನೇ ಮಂಗಳಾರತಿಗೆ ನಾವು ಹೋದಂಗಾಗಿತ್ತು. ಜನ ಅಂತೂ ರಶ್ಶೇ ಇರಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಒಂಚೂರು ರಶ್ ಇರಲಿಲ್ಲ. ಮಕ್ಕಳು ಇದ್ದಿದ್ದರಿಂದ ನಮಗೆ ಆರಾಮಾಗಿ ದರ್ಶನ ಕೂಡ ಆಯಿತು. ಇದಾದಮೇಲೆ ಇಲ್ಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಪ್ರಸಾದ ತೊಗೋಬೇಕು ಅಂತ ಅಂದ್ಕೊಂಡ್ವಿ. ಪ್ರಸಾದದ ಕೌಂಟರು 6:30ಗೆ ಓಪನ್ ಆಗುತ್ತೆ ಅಂತ ಅಂದರು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿದ್ವಿ. ಇಲ್ಲಿ ವಸಂತ ಮಹಲ್ ಅಂತ ಇದೆ, ಇಲ್ಲೂ ಕೂಡ ಹೋದ್ವಿ. ಆರಾಮಾಗೇ ಇತ್ತು, ಒಂಚೂರು ರಶ್ ಇರಲಿಲ್ಲ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲೂ ಕೂಡ ನನಗೆ ಮಗ ಹುಟ್ಟಿದರೆ ಇಲ್ಲಿ ಕೃಷ್ಣನ ದರ್ಶನಕ್ಕೆ ಬರ್ತೀವಿ ಅಂತ ನಾನು ಕೇಳ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಕೃಷ್ಣನ ದರ್ಶನ ಆದಮೇಲೆ ನಾವು ರೂಮ್ಗೆ ಹೋಗ್ವಿ. ರೂಮ್ನ ಖಾಲಿ ಮಾಡಬೇಕಿತ್ತು. ಇಲ್ಲಿಂದ ಡೈರೆಕ್ಟಾಗಿ ಫಸ್ಟ್ ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ರೂಮ್ ಕಡೆ ಹೋಗಿ ರೂಮ್ನ ಖಾಲಿ ಮಾಡಿಕೊಂಡು ಅಲ್ಲೇ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ಕೊಂಡ್ವಿ ಮಕ್ಕಳಿಗೆ. ಇದಾದಮೇಲೆ ಇಲ್ಲಿ ಆಚೆ ಬಂದ್ವಿ. ಲಗೇಜ್ ಕೌಂಟರಲ್ಲಿ ಲಗೇಜ್ ಇಟ್ಟು ಈಗ ಮತ್ತೆ ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಮಲ್ಪೆ ಬೀಚ್ ಕಡೆ ಮಗಳಿಂದನೇ ನಾವು ಹೋಗ್ತಾ ಇರೋದು. ಆ್ಯಕ್ಚುಲಿ ಇಲ್ಲಿಂದ ನಾವು ಡೈರೆಕ್ಟಾಗಿ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಮಗಳು ಬೀಚ್ ನೋಡಬೇಕು ಮತ್ತು ಶಿಪ್ಪಲ್ಲಿ ಹೋಗಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ಲು. ಮಲ್ಪೆ ಬೀಚ್ಗೆ ಹೋಗಿ ಮಲ್ಪೆ ಬೀಚಿಂದ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಯಾರೋ ಸಜೆಸ್ಟ್ ಮಾಡಿದರು, ಅಲ್ಲೊಂದು ಸೀ ವಾಕ್ ಅಂತ ಪ್ಲೇಸ್ ಇದೆ, ಅಲ್ಲಿಗೆ ಹೋದರೆ ಅಲ್ಲಿ ಆರಾಮಾಗಿ ದೊಡ್ಡ ಶಿಪ್ಪಲ್ಲಿ ನಿಮಗೆ ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಬಿಟ್ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವಿಲ್ಲಿ ಸೀ ವಾಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದು ನೋಡಿದರೆ ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಅಂದ್ಕೊಂಡ್ವಿ ಒಂದು 4-5 ಶಿಪ್ ಖಾಲಿ ಆಗೋವರೆಗೂ ನಮಗೆ ವೇಟ್ ಮಾಡಬೇಕೇನೋ ಅಂತ ಅಂದ್ಕೊಂಡ್ವಿ. ಈಗಾಗಲೇ ಒಂದು ದೊಡ್ಡ ಶಿಪ್ ಬಂತು. ಇದರಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜನ ಹೋದರು. ಇಲ್ಲಿ ನೋಡ್ತಾ ಇರ್ಬೋದು, 10 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ 350 ರುಪೀಸ್ ಮತ್ತು 10 ವರ್ಷದ ಒಳಗಿನ ಮಕ್ಕಳಿಗೆ ಅದು ಅಬೋ 3 ಇಯರ್ಸ್ ಅವ್ರಿಗೆ 150 ರುಪೀಸ್ ಇತ್ತು. ನೋಡ್ತಾ ಇರ್ಬೋದು ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ದು ಪಿಕ್ಸ್ ಕೂಡ ಹಾಕಿದ್ದಾರೆ. ನನ್ನ ಮಗ ನೋಡ್ತಾ ಇರ್ಬೋದು ನನ್ನ ಸನ್ ಗ್ಲಾಸಸ್ ಎಲ್ಲ ಕಿತ್ಕೋತಾ ಇದ್ದಾನೆ. ಅವನಿದ್ರೆ ಇದು ಯಾವುದೂ ಫೋಟೋಸು ತೊಗೊಳಕ್ಕಾಗಲ್ಲ ಅಂದ್ಕೊಂಡೆ. ಒಂದು ಶಿಪ್ಪಲ್ಲಿ ಜನ ಏನೋ ಹೋದರು, ಇನ್ನೊಂದು ಶಿಪ್ಗೆ ಅವರು 30 ಮೆಂಬರ್ಸ್ ಆಗಲೇಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ಹಾಗೂ ಈಗ ವೆಯ್ಟ್ ಮಾಡ್ತಾ ಇದ್ದಂಗೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾ ಇದ್ದಂಗೆ ಮತ್ತೆ ಜನಗಳೆಲ್ಲ ಬಂದರು. ಆಮೇಲೆ ಈಗಂತೂ ಶಿಪ್ಪಲ್ಲಿ ಬಂದ್ವಿ. ನನ್ನ ಮಗಳು ಫುಲ್ ಖುಷಿಯಾಗ್ಬಿಟ್ಟಿದ್ಲು ಶಿಪ್ಪಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಈ ವಿಡಿಯೋ ಮಾಡೋದ್ರಲ್ಲಿ ನಾನು ಲೈಫ್ ಜಾಕೆಟ್ನ ಹಾಕೋಬೇಕು ಅನ್ನೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಹೋಗಿ ಲೈಫ್ ಜಾಕೆಟ್ ಎಲ್ಲ ತೊಗೊಂಡು ಬಂದು ಹಾಕ್ಕೊಂಡೆ. ನನ್ನ ಮಗ ನೋಡ್ತಾ ಇರ್ಬೋದು, ಇಲ್ಲಿ ಅವನು ಮನೆಯಲ್ಲೇ ಆಟಾಡ್ತಾ ಇದ್ದೀನೇನೋ ಅನ್ನೋ ಥರ ಕುರ್ಚಿ ಮೇಲೆಲ್ಲ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾಯಿದ್ದ. ಆಮೇಲೆ ಏನೋ ಶಿಪ್ಪಲ್ಲೇನೋ ಹತ್ತಿದ್ವಿ. ನನ್ನ ಮಗಳು ಲೈಫ್ ಜಾಕೆಟ್ ನಾನು ಹಾಕ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾಯಿದ್ಲು. ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ ಏನೇನು ಹತ್ತಿರ ಇದೆ ಅಂದಾಗಲೇ ನಮ್ಮ ಬೋಟ್ನ ಚೇಂಜ್ ಮಾಡಿಸ್ತಾರೆ. ಇನ್ನೊಂದು ಚಿಕ್ಕ ಬೋಟ್ಗೆ ಎಲ್ಲರನ್ನೂ ಹತ್ತಿಸಿ ಮತ್ತೆ ಕಳಿಸ್ತಾರೆ. ಇದ್ರದ್ದು ನಾನು ಸಪ್ರೇಟ್ ವೀಡಿಯೋ ಇನ್ನೊಂದು ಕ್ಯಾಮ್ರಾದಲ್ಲಿ ಮಾಡಿದ್ದೀನಿ. ಅದನ್ನ ವೀಡಿಯೋ ಇನ್ನೊಂದು ಸಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ಮಗಳಂತೂ ಫುಲ್ ಖುಷಿಲಿದ್ದಾಳೆ. ಒಂದು ಬೀಚಿಗೆ ಬಂದಿದ್ದೀವಿ, ಮತ್ತೆ ಆಟಾಡ್ಬೋದು ಅನ್ನೋ ಖುಷಿ ಅವಳಿಗೆ. ಆಮೇಲೆ ಶಿಪ್ಪಲ್ಲಿ ಅವಳು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದ್ರಿಂದ ತುಂಬ ಖುಷಿಲಿದ್ದಾಳೆ. ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ನನ್ನ ಮಗಳಂತೂ ಯಾವ ಫೋಟೋಸು ಬೇಡ, ನಂಗೆ ಆಟಾಡೋಕ್ಕೆ ಬಿಟ್ಟರೆ ಸಾಕು ಅನ್ನೋ ಥರ ಇದ್ಲು. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸಿದ್ವಿ. ಇಬ್ಬರಿಗೂ, ಮಗ ಮಗಳು ಇಬ್ಬರು ಫುಲ್ ಖುಷಿಯಿಂದ ನೀರಲ್ಲಿ ಆಟ ಆಡಿದ್ರು.
ನೋಡ್ತಾ ಇರ್ಬೋದು ಮಗನೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಅವಳಿಗೂ ಅಷ್ಟೇ ಸ್ವಲ್ಪ ದೂರಕ್ಕೆ ಹೋಗಬೇಡ ಅಂತ ಹೇಳಿ ಹಾಗೂ ಈಗ ಕಂಟ್ರೋಲ್ ಮಾಡಿಕೊಂಡು ನಮಗೆ ಇಲ್ಲಿ 1 ಅವರ್ ಮಾತ್ರ ಟೈಮ್ ಇತ್ತು. ಅದಕ್ಕೋಸ್ಕರ ಈ ಐಲ್ಯಾಂಡ್ನ ಕವರ್ ಮಾಡಿಬಿಡೋಣ ಅಂತ ಹೇಳಿ ಒಂದು ರೌಂಡ್ ಹೋಗೋಣ ಅಂತ ಬರ್ತಾ ಇದ್ದೀವಿ. ಇಲ್ಲಿ ಚಾಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನಾವು ಆಗಲೇ ಸ್ವಲ್ಪ ಚಾಟ್ಸ್ ಎಲ್ಲ ನಾವು ಕ್ಯಾರಿ ಮಾಡಿದ್ವಿ. ನೋಡ್ತಾ ಇರ್ಬೋದು ಒಂದು ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ. ಮಗ ನೋಡ್ತಾ ಇರ್ಬೋದು ಮಣ್ಣಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನು ಆ್ಯಕ್ಚುಲಿ ಹೊರಗೆ ಕರ್ಕೊಂಬಂದರೆ ಹೇಗಿರ್ತಾನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದ. ಈ ಐಲ್ಯಾಂಡ್ನ ಒಂದು ರೌಂಡ್ ಕವರ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 ಅವರ್ ಆಗೋಕ್ಕೆ ಆಯಿತು. ಅವಳಿಗೆ ಜಾಸ್ತಿ ಹೊತ್ತು ನೀರಲ್ಲಿ ಆಟ ಆಡೋಕ್ಕೆ ಬಿಡಲಿಲ್ಲ ಅನ್ನೋ ಬೇಜಾರು ಒಂದು ಕಡೆ. ಆದರೆ ಇನ್ನೇನು ಟೈಮ್ ಆಗಿಬಿಡುತ್ತೆ, ಶಿಪ್ ಮಿಸ್ ಆಗಿಬಿಡುತ್ತೆ ಅನ್ನೋ ಇದರಲ್ಲಿ ನಾವು ಬೇಗ ಐಲ್ಯಾಂಡ್ನ ಕವರ್ ಮಾಡಿದ್ವಿ. ಒಂದು ರೌಂಡ್ ಹೇಗೂ ಕವರ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಶಿಪ್ದು ಟೈಮ್ ಆಗೋಗಿತ್ತು. ನಾವು 1:30ಗೆ ರೀಚ್ ಆಗಿದ್ವಿ. ತಿರ್ಗಾ ನಮ್ಮದು 2:30ಗೆ ಇತ್ತು. ಮತ್ತು ಸೇಮ್ ಹಾಫ್ವರೆಗೂ ಒಂದು ಡಿಸ್ಟೆನ್ಸ್ವರೆಗೂ ಒಂದು ಚಿಕ್ಕ ಬೋಟಲ್ಲಿ ಕರ್ಕೊಂಬಂದು ಮತ್ತೆ ಒಂದು ಶಿಪ್ಗೆ ನಮ್ಮನ್ನ ಶಿಫ್ಟ್ ಮಾಡಿದರು. ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಂದಿರೋ ಬಸ್ಗಳೆಲ್ಲ ರಶ್ ಇತ್ತು. ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಬಸ್ಗಳಿರಲಿಲ್ಲ. ಧರ್ಮಸ್ಥಳಕ್ಕೆ ಹೋಗೋಣ ಅಂದರೆ ಆಗ್ತಾಯಿರಲಿಲ್ಲ. ಯಾಕಂದರೆ ರಾತ್ರಿ 10 ಗಂಟೆಗೆ ನಮ್ಮ ಬಸ್ ಇತ್ತು. ಬಟ್ ಆ ಬಸ್ನ ಕ್ಯಾನ್ಸಲ್ ಮಾಡಿಕೊಂಡು ಡೈರೆಕ್ಟ್ ಉಡುಪಿಯಿಂದನೇ ಬಸ್ ಬುಕ್ ಮಾಡಿಕೊಂಡು ಮೈಸೂರು ಕಡೆ ಹೊರಟ್ವಿ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.